ಎಲ್ಲರಿಗೂ ನಮಸ್ಕಾರ. ಗರುಡ ಪುರಾಣ ಅಧ್ಯಾಯ 14. ಈ ಅಧ್ಯಾಯದಲ್ಲಿ ಗಯಾತೀರ್ಥಗಳ ಮಹಿಮೆಯ ಜೊತೆಗೆ ಆದಿ ಗದಾಧರನ ಮಹಾತ್ಮೆ ಇದರ ಬಗ್ಗೆ ವಿಷಯಗಳನ್ನು ಹಂಚಿಕೊಳ್ಳಲಾಗಿದೆ. ಇಲ್ಲಿ ಬ್ರಹ್ಮದೇವರ ಮಾತು: ಈ ಗಯಾ ಕ್ಷೇತ್ರದಲ್ಲಿ ಯಾವ ವಿಖ್ಯಾತ ಪ್ರೇತಶಿಲೆ ಇದೆಯೋ ಅದು ಪ್ರಭಾಸ, ಪ್ರೇತಕುಂಡ, ಗಯಾಸುರ ಶೀರ್ಷ ಎಂಬ 3 ಪ್ರಕಾರದ ತೀರ್ಥಗಳಾಗಿ ಸ್ಥಿತವಿದೆ. ಸರ್ವದೇವಮಯಿ ಈ ಶಿಲೆಯನ್ನು ಧರ್ಮದೇವತೆಯು ಐಶ್ವರ್ಯಕ್ಕಾಗಿ ಧಾರಣೆ ಮಾಡಿರುವನು. ತನ್ನ ಮಿತ್ರ ಮೊದಲಾದ ಬಂಧು ಬಳಗದವರಲ್ಲಿ ಯಾರಿಗೆ ಪ್ರೇತ ಜನ್ಮ ಪ್ರಾಪ್ತಿಯಾಗಿದೆಯೋ ಅದರ ಉದ್ಧಾರ ಮಾಡಲು ಈ ಪ್ರೇತಶಿಲೆ ಶುಭವಾಗಿದೆ. ಆದ್ದರಿಂದ ಮುನಿಗಳು, ರಾಜರುಗಳು ಹಾಗೂ ರಾಜಪತ್ನಿ ಮೊದಲಾದವರು ಈ ಪ್ರೇತಶಿಲೆಗೆ ಆಗಮಿಸಿ ತಮ್ಮ ಪಿತೃಜನರಿಗಾಗಿ ಶ್ರಾದ್ದಗಳನ್ನು ಮಾಡಿ ಬ್ರಹ್ಮಲೋಕ ಹೊಂದುತ್ತಾರೆ. ಗಯಾಸುರನ ಮುಂಡದ ಪೃಷ್ಠಭಾಗದಲ್ಲಿ ಯಾವ ಶಿಲೆ ಸ್ಥಿತವಿದೆಯೋ ಅದು ಮುಂಡಪ್ರಸ್ಥಗಿರಿ ಎನಿಸಿದೆ. ಆದ್ದರಿಂದ ಈ ಪರ್ವತ ಸರ್ವದೇವಮಯವಾಗಿದೆ. ಅದರ ಪಾದದೇಶದಲ್ಲಿ ಬ್ರಹ್ಮ ಸರೋವರಾದಿ ಅನೇಕ ತೀರ್ಥಗಳಿವೆ. ಆ ತೀರ್ಥಗಳಲ್ಲಿ ಒಂದು ಅರವಿಂದವನ ಎಂಬ ತೀರ್ಥವಿದೆ. ಆ ವನದಿಂದ ಸುಶೋಭಿತವಾಗಿರುವ ಕಾರಣ ಅದರ ಪರ್ವತೀಯ ಪ್ರಾಂತ ಭಾಗಕ್ಕೆ ಅರವಿಂದಗಿರಿ ಎನ್ನುತ್ತಾರೆ. ಅಲ್ಲಿ ಕ್ರೌಂಚ ಪಕ್ಷಿಗಳ ಚರಣ ಚಿಹ್ನೆ ವಿದ್ಯಮಾನವಾಗಿದೆ. ಆದ್ದರಿಂದ ಆ ಪರ್ವತೀಯ ಭಾಗ ಕ್ರೌಂಚಪಾದ ಎಂಬ ಹೆಸರಿನಿಂದ ಪ್ರಸಿದ್ಧಿ. ಶ್ರಾದ್ದಾದಿಗಳನ್ನು ಮಾಡುವುದರಿಂದ ಈ ತೀರ್ಥ ಪಿತೃಗಳಿಗೆ ಬ್ರಹ್ಮಲೋಕವನ್ನು ಪ್ರದಾನಿಸುತ್ತದೆ. ಆದಿಕಾಲದಿಂದಲೇ ಇಲ್ಲಿ ಆದಿದೇವ ಗದಾಧರ ವಿಷ್ಣು ಅವ್ಯಕ್ತ ರೂಪದಲ್ಲಿ ಶಿಲಾರೂಪದಲ್ಲಿ ಸ್ಥಿತನಿರುವನು. ಆದ್ದರಿಂದ ಈ ಶಿಲೆ ದೇವಮಯಿ ಎನಿಸಿದೆ. ಈ ಶಿಲೆಯು ಗಯಾಸುರನ ಶಿರವನ್ನು ಆಚ್ಛಾದಿತಗೊಳಿಸಿ ವರ್ತಮಾನ ಸಮಯದಲ್ಲಿ ಕೂಡ ತನ್ನ ಗುರುತ್ವ ಭಾವದ ಕಾರಣ 4 ಕಡೆಯಿಂದಲೂ ಅವಸ್ಥಿತವಾಗಿದೆ. ಕಾಲಾಂತರದಲ್ಲಿ ಮಹಾರುದ್ರಾದಿ ದೇವತೆಗಳೊಡನೆ ಆದಿ ಅಂತ್ಯರಹಿತ ಹರಿ ಮೊದಲಾದವರು ಗದಾಧರನ ರೂಪದಲ್ಲಿ ವ್ಯಕ್ತವಾಗಿ ಇಲ್ಲಿ ಸ್ಥಿತರಾಗಿದ್ದಾರೆ. ಯಾವ ಪ್ರಕಾರ ಪೂರ್ವ ಕಾಲದಲ್ಲಿ ಧರ್ಮ ಸಂರಕ್ಷಣೆ ಹಾಗೂ ಅಧರ್ಮ ವಿನಾಶಕ್ಕಾಗಿ ದೈತ್ಯರು ಹಾಗೂ ರಾಕ್ಷಸರ ಸಂಹಾರ ಮಾಡಲು ಮತ್ಸ್ಯಾವತಾರವಾಗಿತ್ತು, ಅದೇ ಪ್ರಕಾರ ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ದಾಶರಥಿ ರಾಮ, ಕೃಷ್ಣ ಹಾಗೂ ಬುದ್ಧ ಅವತಾರಗಳಾದವು. ಅದೇ ಪ್ರಕಾರ ಇಲ್ಲಿ ವ್ಯಕ್ತ ಭಗವಂತ ಗದಾಧರ ಪ್ರಕಟನಾದ. ಆದಿಕಾಲದಲ್ಲಿ ಇದೇ ಪವಿತ್ರ ತೀರ್ಥದಲ್ಲಿ ಬ್ರಹ್ಮಾದಿ ದೇವತೆಗಳು ಆದಿದೇವ ಗದಾಧರ ವಿಷ್ಣುವಿನ ಪೂಜೆ ಮಾಡಿದ್ದರು. ಆದ್ದರಿಂದ ಇಲ್ಲಿ ಅರ್ಘ್ಯ, ಪಾದ್ಯ, ಪುಷ್ಯಾದಿ ಉಡುಗೊರೆಗಳಿಂದ ಗದಾಧರನ ಪೂಜೆ ಮಾಡಬೇಕು. ಯಾವ ಮನುಷ್ಯನು ಈ ತೀರ್ಥದಲ್ಲಿ ಹೋಗಿ ಅನ್ಯ ದೇವತೆಗಳ ಸಹಿತ ಆದಿದೇವ ಗದಾಧರನಿಗೆ ಅರ್ಘ್ಯ ಪಾತ್ರೆ, ಪಾದ್ಯ, ಗಂಧ, ಪುಷ್ಪ, ಧೂಪ, ಸುಂದರ ನೈವೇದ್ಯ, ವಿವಿಧ ಪುಷ್ಪಗಳಿಂದ ನಿರ್ಮಿತ ಮಾಲೆ, ವಸ್ತ್ರ, ಕಿರೀಟ, ಘಂಟೆ, ಚಾಮರ, ದರ್ಪಣ, ಅಲಂಕಾರ, ಪಿಂಡ, ಅನ್ನ ಹಾಗೂ ಅನ್ಯ ಪದಾರ್ಥಗಳನ್ನು ಪ್ರದಾನಿಸುತ್ತಾನೋ ಅಂಥವನು ಈ ಪೃಥ್ವಿಯಲ್ಲಿ ಜೀವಿತನಾಗಿರುವವರೆಗೆ ಧನಧಾನ್ಯ, ಆಯಸ್ಸು, ಆರೋಗ್ಯ, ಸಂಪತ್ತು, ಪುತ್ರ ಪೌತ್ರಾದಿಗಳ ಸಂತತಿ, ಶ್ರೇಯಸ್ಸು, ವಿದ್ಯೆ, ಅರ್ಥ ಹಾಗೂ ಇಚ್ಛಿತ ಕಾಮನೆಗಳನ್ನು ಹೊಂದುತ್ತಾನೆ. ಪತ್ನಿಯನ್ನು ಹೊಂದಿ ಅಂತ್ಯದಲ್ಲಿ ಸ್ವರ್ಗದ ನಿವಾಸಿಯಾಗುತ್ತಾನೆ. ತದನಂತರ ಅವನು ಪೃಥ್ವಿಯ ಮೇಲೆ ಜನಿಸಿ ರಾಜಸುಖವನ್ನು ಹೊಂದುತ್ತಾನೆ. ಆ ಶ್ರೇಷ್ಠ ಕುಲೀನ ಮನುಷ್ಯ ಸತ್ವ ಸಂಪನ್ನನಾಗಿ ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ಪರಾಜಯಗೊಳಿಸಲು ಸಮರ್ಥನಾಗುತ್ತಾ ವಧೆ ಹಾಗೂ ಬಂಧನದಿಂದ ವಿಮುಕ್ತನಾಗಿ ಮೃತ್ಯುವಿನ ನಂತರ ಮೋಕ್ಷವನ್ನು ಹೊಂದುತ್ತಾನೆ. ಯಾರು ಈ ಗಯಾತೀರ್ಥದಲ್ಲಿ ತನ್ನ ಪಿತೃಗಳಿಗಾಗಿ ಶ್ರಾದ್ದ, ಪಿಂಡದಾನ ಮೊದಲಾದ ಕ್ರಿಯೆಗಳನ್ನು ಮಾಡುತ್ತಾನೋ ಅಂಥವನು ಈ ಪಿತೃಗಳ ಒಡನೆ ಸ್ವಯಂ ಬ್ರಹ್ಮಲೋಕವನ್ನು ಪಡೆಯುತ್ತಾನೆ. ಯಾವ ವ್ಯಕ್ತಿ ಪುರುಷೋತ್ತಮನ ಕ್ಷೇತ್ರದಲ್ಲಿ ಹೋಗಿ ಜಗನ್ನಾಥ, ಸುಭದ್ರ, ಬಲಭದ್ರರ ಪೂಜೆ ಮಾಡುತ್ತಾನೋ ಅಂಥವನು ಜ್ಞಾನ, ಧನ, ಪುತ್ರಾದಿಗಳನ್ನು ಹೊಂದಿ ಅಂತ್ಯ ಸಮಯದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಹೊಂದುತ್ತಾನೆ. ಯಾವ ಮನುಷ್ಯ ಅಲ್ಲಿ ಸ್ಥಿತ ಜಗನ್ನಾಥ, ಸೂರ್ಯದೇವ, ವಿಘ್ನೇಶ್ವರರ ಸಮಕ್ಷಮ ಪಿತೃಗಳಿಗಾಗಿ ಪಿಂಡದಾನ ಆದಿಗಳ ಕಾರ್ಯವನ್ನು ಮಾಡುತ್ತಾನೋ ಅವನ ಈ ಕೃತ್ಯಗಳ ಫಲವಾಗಿ ಪಿತೃಗಳಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ. ಈ ಕ್ಷೇತ್ರದಲ್ಲಿ ವಿದ್ಯಮಾನ ಶಿವ ಗಣೇಶರಿಗೆ ನಮಸ್ಕರಿಸಿ ಮನುಷ್ಯ ಸಕಲ ವಿಘ್ನಗಳಿಂದ ಮುಕ್ತನಾಗುತ್ತಾನೆ. ಇಲ್ಲಿ ವಿರಾಜಮಾನನಾದ ಕಾರ್ತಿಕೇಯನ ಪೂಜೆ ಮಾಡಿ ಬ್ರಹ್ಮಲೋಕ ಹೊಂದುತ್ತಾನೆ.
ದ್ವಾದಶಾದಿತ್ಯ ಸೂರ್ಯದೇವನ ಸಮಗ್ರ ಅರ್ಚನೆಯಿಂದ ಪುರುಷ ಸರ್ವ ರೋಗಗಳಿಂದ ಮುಕ್ತನಾಗುತ್ತಾನೆ. ವೈಶ್ವಾನರ ಅಗ್ನಿದೇವನಿಗೆ ವಿಧಿಯುಕ್ತವಾಗಿ ಪೂಜೆ ಸಲ್ಲಿಸಿ ಪುರುಷನು ಉತ್ತಮ ಕಾಂತಿಯನ್ನು ಹೊಂದುತ್ತಾನೆ. ರೇವಂತ ದೇವನ ಪೂಜೆ ಮಾಡಿ ಉತ್ತಮ ಜಾತಿಯ ಕುದುರೆಗಳನ್ನು ಹೊಂದುತ್ತಾನೆ. ದೇವೇಂದ್ರನಿಗೆ ಪೂಜೆ ಸಲ್ಲಿಸಿ ಶ್ರೇಷ್ಠ ಐಶ್ವರ್ಯ ಹಾಗೂ ಗೌರಿ ದೇವಿಗೆ ಪೂಜೆ ಸಲ್ಲಿಸಿ ಸೌಭಾಗ್ಯವನ್ನು ಹೊಂದಬೇಕು. ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸಿ ವಿದ್ಯೆ, ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಸಂಪತ್ತು ಹಾಗೂ ಗರುಡನಿಗೆ ಪೂಜೆ ಸಲ್ಲಿಸಿ ವಿಘ್ನಗಳ ಸಮೂಹದಿಂದ ಮುಕ್ತನಾಗುತ್ತಾನೆ. ಕ್ಷೇತ್ರಪಾಲ ದೇವನ ಪೂಜೆ ಮಾಡಿ ವ್ಯಕ್ತಿಯು ಗ್ರಹಗಳ ಸಮೂಹದಿಂದ ನಿರ್ಮುಕ್ತನಾಗುತ್ತಾನೆ. ಮುಂಡಪ್ರಷ್ಠದ ಪೂಜೆ ಮಾಡಿದರೆ ಸಂಪೂರ್ಣ ಅಭಿಲಾಷೆಗಳು ಈಡೇರುತ್ತವೆ. ಅಷ್ಟನಾಗದೇವನ ಪೂಜೆಯಿಂದ ವ್ಯಕ್ತಿ ಸರ್ಪದಂಶದಿಂದ ಮುಕ್ತನಾಗುತ್ತಾನೆ. ಬ್ರಹ್ಮನ ಪೂಜೆಯಿಂದ ಬ್ರಹ್ಮಲೋಕದ ಪುಣ್ಯ ಸಂಪಾದಿಸುತ್ತಾನೆ. ಬಲಭದ್ರನಿಗೆ ಪೂಜೆ ಸಲ್ಲಿಸುವುದರಿಂದ ಶಕ್ತಿ, ಆರೋಗ್ಯ, ಸುಭದ್ರ ದೇವಿಗೆ ಪೂಜೆ ಸಲ್ಲಿಸುವುದರಿಂದ ಪರಮ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಜಗನ್ನಾಥನ ಪೂಜೆ ಮಾಡುವುದರಿಂದ ಸಂಪೂರ್ಣ ಇಚ್ಛೆಗಳ ಈಡೇರಿಕೆ ನಡೆಯುತ್ತದೆ. ಹಾಗೆ ನಾರಾಯಣನ ಪೂಜೆಯಿಂದ ಮನುಷ್ಯ ಪ್ರಜೆಗಳ ಅಧಿಪತಿಯಾಗುತ್ತಾನೆ. ನರಸಿಂಹನ ಚರಣಗಳ ಸ್ಪರ್ಶ ಹಾಗೂ ನಮನದಿಂದ ಯುದ್ಧದಲ್ಲಿ ವಿಜಯಿಯಾಗುತ್ತಾನೆ. ವರಾಹ ದೇವನ ಪೂಜೆ ಮಾಡಿ ಮನುಷ್ಯ ಪೃಥ್ವಿಯ ರಾಜ್ಯ ಹೊಂದುತ್ತಾನೆ. ಮಾಲಾಧರ ವಿದ್ಯಾಧರರ ಸ್ಪರ್ಶ ಮಾಡಿ ವಿದ್ಯಾಧರರ ಪದವಿಯನ್ನು ಹೊಂದುತ್ತಾನೆ. ಆದಿಗದಾಧರನಿಗೆ ಸುಂದರ ಪೂಜೆ ಸಲ್ಲಿಸಿ ಜೀವಿಯು ಸಮಸ್ತ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುತ್ತಾನೆ. ಭಗವಂತ ಸೋಮನಾಥನ ಪೂಜೆಯಿಂದ ಶಿವಲೋಕ ಹೊಂದುತ್ತಾನೆ. ರುದ್ರದೇವರಿಗೆ ನಮಸ್ಕರಿಸಿ ರುದ್ರ ಲೋಕದಲ್ಲಿ ಪ್ರತಿಷ್ಠಾಪಿತನಾಗುತ್ತಾನೆ. ರಾಮೇಶ್ವರ ಶಿವನಿಗೆ ನಮಸ್ಕರಿಸಿ ಮನುಷ್ಯನು ರಾಮನಿಗೆ ಸಮಾನ ಅತಿಶಯ ಪ್ರಿಯನಾಗಬೇಕು. ಮಹೇಶ್ವರನಿಗೆ ಪೂಜೆ ಮಾಡಿ ಬ್ರಹ್ಮಲೋಕ ಪ್ರಾಪ್ತಿಯ ಯೋಗ್ಯತೆ ಹೊಂದಬೇಕು. ಕಾಲೇಶ್ವರನ ಪೂಜೆ ಮಾಡಿ ಕಾಲ ಜಯಿಯಾಗಬೇಕು. ಕೇದಾರನಾಥನಿಗೆ ಪೂಜೆ ಸಲ್ಲಿಸಿ ಶಿವಲೋಕದಲ್ಲಿ ಪ್ರತಿಷ್ಠೆ ಹೊಂದಬೇಕು. ಹಾಗೂ ಸಿದ್ಧೇಶ್ವರನಿಗೆ ಪೂಜೆ ಸಲ್ಲಿಸಿ ಮನುಷ್ಯನು ಬ್ರಹ್ಮಲೋಕವನ್ನು ಪಡೆಯಬೇಕು. ಆದ್ಯ ದೇವ ರುದ್ರ ಮೊದಲಾದವರೊಡನೆ ಆದಿಗದಾಧರ ವಿಷ್ಣುವಿನ ದರ್ಶನ ಮಾಡಿ ತನ್ನ 100 ಕುಲಗಳ ಉದ್ಧಾರ ಮಾಡಿ ಅವರಿಗೆ ಬ್ರಹ್ಮಲೋಕ ಪ್ರದಾನಿಸಬೇಕು. ಆದಿಗದಾಧರನ ಪೂಜೆಯಿಂದ ಧರ್ಮಾರ್ಥಿ ಧರ್ಮವನ್ನು, ಧರ್ಮಾರ್ಥಿ ಧನವನ್ನು, ಕಾಮಾರ್ಥಿ ಕಾಮವನ್ನು, ಮೋಕ್ಷಾರ್ಥಿ ಮೋಕ್ಷವನ್ನು ಪಡೆಯುತ್ತಾರೆ. ಈತನ ಪೂಜೆಯಿಂದ ರಾಜ್ಯದ ಬಯಕೆ ಇರುವವ ರಾಜ್ಯ ಹಾಗೂ ಶಾಂತಿಯ ಇಚ್ಛುಕ ಶಾಂತಿಯನ್ನು ಹೊಂದುತ್ತಾರೆ. ಸಕಲ ಪ್ರಕಾರದ ಇಚ್ಛೆ ಇರುವನು ಸಕಲವನ್ನು ಪಡೆಯುತ್ತಾನೆ. ಅಲ್ಲದೆ ಆದಿಗದಾಧರನ ಪೂಜೆಯಿಂದ ಪುತ್ರನ ಇಚ್ಛೆ ಇರುವ ಸ್ತ್ರೀ ಪುತ್ರನನ್ನು, ಸೌಭಾಗ್ಯ ಇಚ್ಛೆ ಇರುವವಳು ಸೌಭಾಗ್ಯವನ್ನು, ವಂಶವೃದ್ಧಿಯ ಇಚ್ಛೆ ಇರುವವಳು ವಂಶವೃದ್ಧಿಯ ಪುಣ್ಯವನ್ನು ಹೊಂದುತ್ತಾಳೆ. ಮನುಷ್ಯನು ಶ್ರಾದ್ದ, ಪಿಂಡದಾನ, ಅನ್ನದಾನ, ಜಲದಾನಾದಿಗಳ ಮೂಲಕ ವಿಧಿಯುಕ್ತವಾಗಿ ಗದಾಧರೇಶ್ವರನ ಪೂಜೆ ಮಾಡಿ ಬ್ರಹ್ಮಲೋಕ ಹೊಂದುತ್ತಾನೆ. ಪೃಥ್ವಿಯ ಮೇಲೆ ಸ್ಥಿತ ಸಕಲ ತೀರ್ಥಗಳಲ್ಲಿ ಗಯಾನಗರ ಹೇಗೆ ಶ್ರೇಷ್ಠವಾಗಿದೆಯೋ ಅದೇ ಪ್ರಕಾರ ಶಿಲೆಯ ರೂಪದಲ್ಲಿ ವಿರಾಜಮಾನನಾದ ಗದಾಧರ ಶ್ರೇಷ್ಠನಾಗಿರುವನು. ಆತನ ಮೂರ್ತಿಯ ದರ್ಶನ ಮಾಡುವುದರಿಂದ ಸಂಪೂರ್ಣ ಶಿಲೆಯ ದರ್ಶನವಾಗುತ್ತದೆ. ಏಕೆಂದರೆ ಸಕಲವು ಭಗವಂತ ಗದಾಧರ ವಿಷ್ಣುವೇ ಆಗಿದ್ದಾನೆ. ಮೈ ಡಿಯರ್ ಫ್ರೆಂಡ್ಸ್, ಮಹಾವಿಷ್ಣುವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 14ನೇ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು. ಈ 14ನೇ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅದರ ಲಿಂಕನ್ನು ಕೊಟ್ಟಿದ್ದೇವೆ. ಆ ಮಾಹಿತಿಯನ್ನು ತಾವು ಬಳಸ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್. ಜೈ ಶ್ರೀ ಕೃಷ್ಣ.